ಬೇಬಿ ಏನ್ ಮಾಡ್ತಾ ಇದ್ಯಾ? ಅಲ್ಲ ಏನ್ ಮಾಡ್ತಿದ್ಯಾ? ಯಾವ್ದೋ ಕಾಮಿಡಿ ರೀಲು ಸಿಕ್ಕಾಪಟ್ಟೆ ಮಜವಾಗಿದೆ. ನಿಂಗೆ ಇದಕ್ಕೆಲ್ಲ ಟೈಮ್ ಇದೆ. ನಾನು 3 ದಿವಸದಿಂದ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿರೋ ಪೋಸ್ಟಿಗೆ ಲೈಕ್ ಮಾಡೋ ಅಷ್ಟು ಟೈಮ್ ಇಲ್ಲ ಅಲ್ಲ? ಅಯ್ಯೋ ಲೈಕ್ ಅಷ್ಟೇನಾ, ಕಮೆಂಟು ಮಾಡ್ತೀನಿ ತಗೋ. ಚೋಕ್ಯು ಜಾಣವರಿ. ಜಾನು, ಏನಿದು ಜಾನು? ನಿನ್ ಪೋಸ್ಟ್ಗೆ ಯಾವನೇವನು ಕೆಟ್ಟದಾಗೆಲ್ಲ ಕಮೆಂಟ್ ಮಾಡಿದಾನೆ. ಅಯ್ಯೋ ಹೌದಾ? ಏನಂತ? ಹಾಟು, ಸೆಕ್ಸಿ, ಜಾಕ್ ಪಾಟ್ ಅಂತೆಲ್ಲ ಕಮೆಂಟ್ ಮಾಡಿದ್ದಾರೆ. ಅದೆಲ್ಲ ಪಾಸಿಟಿವ್ ಕಮೆಂಟ್ಸ್ ಅಲ್ವಾ? ಪಾಸಿಟಿವ್ ಕಮೆಂಟಾ? ಇವ್ನು ಯಾವನ HIV ಪಾಸಿಟಿವ್ ಬಂದಂಗಿದ್ದಾನೆ. ಮೈ ಲಿಟಲ್ ಕ್ರಶ್ ಅಂತ ಕಮೆಂಟ್ ಮಾಡಿದ್ದಾನೆ ಬೇಬಿ. ಹೇ, ಇವ್ನು ನನ್ನ ಬಯೋಲಜಿ ಲೆಕ್ಚರರು. ಬಯೋ ಮತ್ತೆ ನೀನು ಕೆಮಿಸ್ಟ್ರಿ ವರ್ಕೌಟ್ ಮಾಡ್ತಾವನ? ಅಲ್ಲ, ಈ ಬೂಟಿ ಎಮೋಜಿ ಹಾಕಿರೋ ಬೇವರ್ಸಿ ನನ್ನ ಮಕ್ಕಳಿಗೆಲ್ಲ ಲೈಕ್ ಕೊಟ್ಟಿದ್ಯಲ್ಲ ಜಾನು ನೀನು. ಬೂಟಿ ಅಂದ್ರೆ? ಬೂಟಿ ಅಂದ್ರೆ ತುತು ಅಸಹ್ಯ. ಗೂಗಲ್ ಮಾಡಿ ನೋಡು. ಹೌದಾ? ಅದೆಲ್ಲ ಅಷ್ಟೊಂದು ಕೆಟ್ಟ ಪದನ? ಏನ್ ಮಾಡ್ಲಿ ಈಗ? ನಿಮ್ ಲೆಕ್ಚರ್ ಬ್ಲಾಕ್ ಮಾಡಿದ್ಯಾ? ಆ ಸೆಕ್ಸಿ ಸಾಮಂತ್ ಅಂತ ಒಬ್ಬ ಇದ್ದಾನೆ, ನನ್ನ ಮಗ ನಿನ್ನ ಪೋಸ್ಟ್ಗೆಲ್ಲ ಕೆಟ್ಟ ಕಮೆಂಟ್ ಮಾಡ್ತಾ ಇರ್ತಾನೆ. ಅವ್ನ್ ಬ್ಲಾಕ್ ಮಾಡಿ ಫಸ್ಟ್. ಹೇ, ಅವ್ನು ನನ್ನ ನೇಬರ್ ಕಣೋ. ನಾನ್ ನಿನ್ ಲೋವರ್ ಕಣೆ. ಅಲ್ಲ, ಆ DP ಅವ್ನು ನೋಡ್ತಿರೋ ನೋಟಾನೇ ಸರಿ ಇಲ್ಲ. ಫಸ್ಟ್ ಬ್ಲಾಕ್ ಮಾಡೋಣ. ದಯಾನಂದ್ ಸಾಗರ್ ಅಂತೆ, ಅವನ್ನ ಬ್ಲಾಕ್ ಮಾಡು. ಕೃಷ್ಣ ಶೇಂಡ್ರೆ, ಅವನ್ನ ಬ್ಲಾಕ್ ಮಾಡು. ಕಡಕ್ ಬಾಬಿ ಅಂತೆ, ಅವನ್ನ ಬ್ಲಾಕ್ ಮಾಡು. ಅವನನ್ನ ಅವಾಗ್ಲೇ ಮಾಡ್ದೆ. ಈ ವಿನೋದನ್ ಕುಮಾರ್ನ ಬ್ಲಾಕ್ ಮಾಡು. ಅವ್ರನ್ನ ಬ್ಲಾಕ್ ಮಾಡು. ಅವನ್ನ ಬ್ಲಾಕ್ ಮಾಡು. ಇವನ್ನ ಬ್ಲಾಕ್ ಮಾಡು. ಅವನ್ನ ಬ್ಲಾಕ್ ಮಾಡಿದ್ಯಾ? ಅವನ್ನ ಬ್ಲಾಕ್ ಮಾಡು. ಅವನ್ನ ಬ್ಲಾಕ್ ಮಾಡು. ಇವನು ಬ್ಲಾಕ್ ಮಾಡು. ಇವಳೆಲ್ಲಾರು ಬ್ಲಾಕ್ ಮಾಡು. ಇವಳು ಯಾರೋ ದೀಪಿಕಾ ಅಂತೆ, ಇವಳನ್ನು ಬ್ಲಾಕ್ ಮಾಡು. ಹೇ, ನಾನು ಆತರ್ದವಳಲ್ಲ ಕಣೋ. ಬೇಬಿ, ಇದು ಕರಿಮಣಿ ಮಾಲೀಕರಿಲ್ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಆಗ್ತಿದೆ. ನಾವದ್ ಮಾಡೋಣ. ಅದು ಬೇಡ ಬೇಬಿ, ನಿಮ್ಮನೆ ಚಂದ್ರು ಅವ್ರದ್ದು ಬೆಳ್ಳುಳ್ಳಿ ಕಬಾಬ್ ಮಾಡೋಣ. ಚಟಾಪಟ ಚಟಾಪಟ. ನಮ್ ರೀಲ್ಸ್ ನೋಡಿದವರೆಲ್ಲ ಒನ್ ಮೋರ್ ಅಂತ ನೋಡ್ತಾ ಇರ್ಬೇಕು. ಹೇ, ಹಾಯ್ ಜಾನು, ನೀನೇನ್ ಇಲ್ಲಿ? ಹೇ ರಾಹುಲ, ಎಂದೋ ಬರೆದ ಕವಿತೆ ಸಾಲು, ಬೊಗಸೆ ಹಿಡಿದ ಮಳೆಯ ನೀರು, ಊರ ದಾರಿ ಬೀಸೋ ಗಾಳಿ. ಹೇಗಿದೆಯೇ? ಇನ್ನು ನೋಡಿದ್ದು ಲಾಂಗ್ ಎಗೋ, ಸೋ ಲಾಂಗ್ ಎಗೋ. ಐ ನೋ. ಹೇ, ಇವ್ ನನ್ ಬೆಸ್ಟಿ ರಾಹುಲ ಅಂತ. ಇವ್ನು ನಾನು ನಿನಗಾಗಿ ಫಿಲ್ಮ್ ವಿಜಯ್ ರಾಘವೇಂದ್ರ ಮತ್ತೆ ರಾಧಿಕಾ ತರ ಇದ್ವಿ. ಲವ್ ಒಂದ್ ಮಾಡಿರ್ಲಿಲ್ಲ ಅಷ್ಟೇ. ಆದ್ರೂ ನಮ್ ಚೈಲ್ಡ್ಹುಡ್ ಒಂಥರ ಸಕ್ಕತ್ತಾಗಿತ್ತಲ್ವಾ? ಇಬ್ರು ಒಟ್ಟಿಗೆ ಸೈಕಲ್ ಹೊಡಿತಾ ಇದ್ವಿ, ಕುಂಟೆ ಬಿಲ್ಲೆ ಆಡ್ತಾ ಇದ್ವಿ, ಐಸ್ ಪೈಸ್ ಆಡ್ತಾ ಇದ್ವಿ. ಎಸ್ಪೆಷಲಿ ಅಪ್ಪ ಅಮ್ಮ ಆಟ ನನ್ ಫೇವ್ರೆಟ್. ನಿನ್ ಮಮ್ಮಿ, ನನ್ ಡ್ಯಾಡಿ ನೆನ್ಸ್ಕೊಂಡ್ರೆ ಬಾಯಿ ಬಿಡ ಕಸ ಬಿದ್ದೋಯ್ತು. ಕಸ ಬೀಳೋದು ಕಣ್ಣೊಳಗಲ್ವಾ? ಕಸ ಅವಾಗವಾಗ ಬಾಯಲ್ಲೂ ಬೀಳ್ತಾ ಇರುತ್ತೆ. ಹೇ ರಾಹುಲ, ಇವ್ ನನ್ ಬಾಯ್ ಫ್ರೆಂಡ್ ಮೋನು ಅಂತ. ಬ್ರೋದಾ, ಹಾಯ್. ಬಾಯ್. ಜಾನು, ಸ್ವಲ್ಪ ಕೆಲಸ ಇದೆ, ಬಾ ಹೋಗೋಣ. ರಾಹುಲ, ಅಯ್ಯೋ ಬೇಬಿ, ಪಾಪ ಅವನಿಗೆ ಬಾಯ ಹೇಳಿಲ್ಲ. ಒಂದ್ ನಿಮಿಷ ಬಂದೆ. ರಾಹುಲ, ನಿನ್ ಗರ್ಲ್ ಫ್ರೆಂಡ್ ಜೊತೆ ಯಾವಾಗ ಸಿಗ್ತೀಯಪ್ಪ? ಯಾಕೆ? ನಿಂತರ ಟೈಟಾಗಿ ಹಗ್ ಮಾಡಿ ಕೈ ಹಿಡ್ಕೊಂಡು ಕಿಸ್ ಯಾಕೆ? ಹೇಗ್ ಕಾಣಿಸ್ತಾ ಇದೀನಿ? ಪಾರ್ಟಿಗೆ ಹೋಗೋಣ? ಚೆನ್ನಾಗೇನೋ ಕಾಣಿಸ್ತಾ ಇದೆಯಾ, ಆದ್ರೆ ಪಾರ್ಟಿಲಿ ಕೂತ್ಕೊಂಡಾಗ ಸ್ವಲ್ಪ ಅನ್ಕಂಫರ್ಟಬಲ್ ಆಗ್ಬೋದೇನೋ. ಹೇ ಇಲ್ಲ ಕಣೋ, ಕಂಫರ್ಟಬಲ್ ಆಗೇ ಇದ್ದೀನಿ. ನಿನಗಲ್ಲ,
ನನಗೆ ಅನ್ಕಂಫರ್ಟಬಲ್ ಆಗುತ್ತೆ ಅಂತ ಹೇಳಿದ್ದು. ಸರಿ ಆಯ್ತು. ಇದು ಹೇಗಿದೆ? ಇದೋಕೆ. ಮೊದ್ಲೇ ಎಲ್ಲಾ ಕಡೆ ಡೆಂಗ್ಯೂ ಅಂತ ಹೆದರ್ಸ್ತಾ ಇದಾರೆ. ನೀನ್ ಬೇರೆ ಈ ತರ ಕೈಕಾಲೆಲ್ಲ ಓಪನ್ ಆಗಿ ಬಿಟ್ಕೊಂಡ್ಬಂದ್ರೆ ಸೊಳ್ಳೆ ಕಚ್ಚಲ್ವಾ? ಸರಿ. ಇದೊಂಥರ ಓಕೆ. ಜಾಕೆಟ್ ಒಂದು ಹಾಕೊಂಡ್ಬಿಟ್ರೆ ಸೂಪರ್. ಮೋನು, ನಾವ್ ಹೋಗ್ತಿರೋದು ಪಾರ್ಟಿಗೆ, ದೇವಸ್ಥಾನಕ್ಕಲ್ಲ. ಪಾರ್ಟಿಗೆ ಹೋಗ್ತಿದ್ದೀನಿ ಅಂತ ನಾನೇನ್ ಚಡ್ಡಿ ಬಂದಿದ್ದೀನಿ. ಹೋಗೋಗು, ಬೇರೆ ಹಾಕೊಂಬಾ ಹೋಗು. ಆಯ್ತಪ್ಪ ತಂದೆ. ಜಾನು ರೆಡಿನಾ? ಏನ್ ಹುಡುಗಿರಪ್ಪ, ಒಂದ್ ಬಟ್ಟೆ ಹಾಕೊಳಕ್ ಇಷ್ಟ ತಗೋತಾರೆ. ಹೋಗಣ್ವಾ? ಇದು ಆಕ್ಚುಲಿ ಚೆನ್ನಾಗಿರೋದು. ಬಾ ಹೋಗೋಣ. ನಾನು ಯೂಶುವಲ್ ಆಗಿ ಇಲ್ಲೇ ಹೊಲ್ಸೋದು ಮೋನು. ಅವರು ಬ್ಯೂಟಿಫುಲ್ ಆಗಿ ಹೊಲಿತಾರೆ. ನಮಸ್ಕಾರ ಮೇಡಮ್, ಎಷ್ಟು ದಿನ ಇದೆ ಈ ಕಡೆ ಬಂದು. ಬನ್ನಿ ಬನ್ನಿ. ಜಾನು, ಯಾಕೋ ಅವ್ನು ಲುಕ್ಕೇ ಸರಿ ಇಲ್ಲ. ಎಲ್ಲೆಲ್ಲ ನೋಡ್ಕೊಂಡು ನಮಸ್ಕಾರ ಅಂತವನೇ. ಬೇಬಿ, ಅವ್ರಿಗೆ ಸ್ಕ್ವಿಂಟ್ ಐಸ್ ಇದೆ, ಅದಕ್ಕೆ ಎಲ್ಲೆಲ್ಲೋ ನೋಡ್ತಿದಾರೆ. ಸುಮ್ನಿರು. ಅಲ್ಲ, ನಿನ್ನಲ್ಲೇ ಹೊಲ್ಸ್ಕೋಬೇಕಾ? ನಡಿ ಯಾವ್ದು ಲೇಡೀಸ್ ಟೈಲರ್. ಏಯ್, ಹುಡುಗಿರ್ ಬಟ್ಟೆನ ಗಂಡಸ್ರಿ ಟೈಲರೇ ಚೆನ್ನಾಗಿ ಹೊಲಿಯೋದು, ಹೆಂಗಸ್ರಿ ಟೈಲರ್ಗಿಂತ. ಸುಮ್ನಿರು. ಶಿವ ಮುಚ್ಚಿದ ಕಣ್ಣಪ್ಪ, ಅದು ಹೆಂಗೊಲಿತಾನ ಏನೋ. ಮೇಡಮ್ ಅಳ್ತೆ ತಗೊಳ್ಳೋಣ ಬನ್ನಿ ಮೇಡಮ್. 2 minutes ಬಂದೇ ಇಟ್ಕೋ. ನಿಲ್ಲಿಸ್ರಿ. ಅಲ್ಲ, ಅದು ಇವ್ರು ನಾನೇ ಮೆಜರ್ ಮಾಡ್ತೀನಿ. ಅರೆ ನೀವ್ ಹೆಂಗ್ ಸಾರ್ ತಗೋತೀರಾ? ನಾವ್ ಎಂತೆಂತ ಸೈಜ್ ಎಲ್ಲ ಚೆಕ್ ಮಾಡಿಲ್ಲ. ಪರವಾಗಿಲ್ಲ, ನೀನ್ ನನಗ್ ಮಾಡು, ನಾನು ಹುಡುಗ್ ಮಾಡ್ತೀನಿ. ಸರಿ ಇಲ್ಲ, ಸುಮ್ನಿರು. ತಗೊಳ್ಳಿ. ತಿರ್ಗಮ್ಮ. 36. 36. ಜುಮ್ ತಕ ಜುಮ್ ತಕ ಜುಮ್ ತಕ ಜುಮ್ ಜುಮ್ ತಲಕಡಿ ಜುಮ್ ತಕ ಜುಮ್ ತಕ ಜುಮ್. ಕೈ ಎತ್ತೆ. ತಗೊಳ್ಳಿ. ಜುಮ್ ತಕ ಜುಮ್ ತಕ ಜುಮ್ ತಕ ಜುಮ್ ಜುಮ್ ತಲಕಡಿ ಜುಮ್ ತಕ ಜುಮ್ ತಕ 24. ಜುಮ್. 24 ಕೊಡೆಯ. ಸೀರಿಯಸ್ಲಿ? ಸರ್, ಒಂದ್ ಕೆಲ್ಸ ಮಾಡಿ, 2 ಮೀಟರ್ ಬಟ್ಟೆ ತಗೊಂಡು ನೀವೇ ಹೊಲ್ದು ಕೊಟ್ಬಿಡಿ. ಅದಕ್ಕಿಂತ ರೆಡಿಮೇಡ್ ಬಟ್ಟೆ ಹಾಕ್ಸಿದೆ ಬೆಟರ್ ಅಲ್ವಾ? ಜಾನು, ಇಂಥವ್ರು 4 ಜನ ಬಂದ್ರೆ ಅಂಗಡಿ ಉದ್ಧಾರ. ಸರ್, ಇನ್ ಮುಂದೆ ನೀವು ಬರಕ್ ಹೋಗ್ಬೇಡಿ, ಮೇಡಮ್ ಮಾತ್ರ ಕಳ್ಸಿ. ಒಳ್ಳೆ ಅನಾಸಿನ್ ಗಿರಾಕಿ.